ಹಾಯ್ ಹಲೋ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ. ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧನುಶ್ರೀ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಷಯ ಅಂದ್ರ ತಗೊಂಬಂದಿದ್ವಿ ಕಿವೇನು ಒಂದು ಸ್ವಲ್ಪ ಈ ಥರ ಅದಾವ್ರಿ ಇವು ಪಿರಿಕಿ ಈ ಥರ ಅದಾವು ಇವು ನಡಾಕತ್ತಿದ್ವು ರೀ ನಮ್ಮ ಹುಡುಗಿಗೆ ಹಿಂದೆ ಹಾಕಿದಾಗ ಹಾಗಾಗಿ ಈ ಥರ ಪಿರಿಕಿನೂ ಹತ್ಕೊಂಡಂಗಾಗಿ ಅವು ಒಂದು ಸ್ವಲ್ಪ ನಿನಗೆ ತೋರ್ಸಕುಂತೆ ಅವ್ರು ತೋರ್ಸಕುಂತೆ ಅವ್ರಿಗೆ ಚಂದ ತೋರ್ಸೋದನ್ನ ಹಿಂಗದ ನೋಡ್ರಿ ಹಿಂಗದ ನೋಡ್ರಿ ಅದಕ್ಕೆ ಕಿವಿಗೆ ನಡಾಕತ್ತಿದ್ರು ಇಲ್ಲಿ ಹಿಂದಿನ ತೋತಿನು ಈ ಥರ ಪಿರಿಕಿನ ಹತ್ಕೊಂಡಂಗಾಗಿ ಅವು ಒಂದು ಸ್ವಲ್ಪ ಇವು ಕೊಂಡೆ ಅದಾವಲ್ರಿ ಮಿಸಿಗೆ ಅದಾವಲ್ಲ ಕೊಂಡಿ ಇದಲ್ಲ ಇವು ನಡ್ತಾವ್ರಿ ಕಿವಿಗೆ ಹಾಗಾಗಿ ಅದ್ರ ಸಂಬಂಧ ಇವತ್ತು ಚೇಂಜ್ ಮಾಡಾಕಂತ ಹೊಂಟಿವ್ರಿ ಅವು ನಂಡ್ರಿಂಗ್ ಹಾಕಿತಿ ಅವು ದೊಡ್ಡ ಆಗ್ತಾವ್ರಿ ಕಿವಿಗೆ ಅದಕ್ಕೆ ತಗೊಂಬರತ್ತೀವಿ. ಇಲ್ಲೇ ತೊಗೊಂಡಿತ್ರಿ ಇವನ್ನ ಇಲ್ಲೇ ತೋಡಿದ ಅಂಗಡಿ ಹೆಸರು ಇದ್ದಾರೆ ಗೋಪಾಲ್ ಜ್ಯುವೆಲ್ರೀಸ್ ಅಂತಂದು ಅದ ಅಂಗಡಿಗೆ ಹೋಗಿ ಇವ್ನ ಕೊಟ್ಟು ಮತ್ತೆ ಬೇರೆ ತೊಗೊಂಬರ್ತೀವಿ. ಅಲ್ಲಿ ಎಷ್ಟು ತಿಂಗಳಾಯ್ತು ಅಂದ್ರೆ 7 ತಿಂಗಳಾತ್ರಿ ಇವ್ನು ತೊಗೊಂಡು ಚೀಟಿ ಐತೆ ಹೋಗುಂಬರಿ. ಅಲ್ಲಿ ಇದ್ರ ಮನೆ ಹುಡುಗಿ ಬಾಯಿ ಹೇಳಾಕತ್ತ ಅವ್ರಿಗೆ ಬಳಿ ಒಂದು ಜೋರಾಗಿ ಆಗಿಬಿಡ್ತೀರಿ ಆಗಿಲ್ಲ ಅಷ್ಟೊಂದೇನು ಜಾಸ್ತಿ ಆಗಿಲ್ಲ ಬರೋರಾಗ ಸ್ವಲ್ಪ ಬಂದೈತಿ. ಎಲ್ಲ ರೋಡೆಲ್ಲ ತೋದ್ಬಿಟ್ರು ನೋಡ್ರಿ ಎಲ್ಲ ನೀರು ಬಾಯ್ ಬಾಯ್ बांतरी कार आराम से माँ मेलखात बाय बाय ಫಸ್ಟ್ ಸೆಂಟರ್ ನೋಡ್ರಿ ಇದು ಫ್ರೂಟ್ ಬಜಾರ್. ಈ ಬಜಾರ್ಗೆ ಬಂದೀವಿ ನಾವು. ಈ ಕಡೆ ಒಂದಿಷ್ಟು ಈ ಕಡೆ ಒಂದಿಷ್ಟು ಫ್ರೂಟ್ ಹಚ್ಚಿರ್ತಾರೆ. ಇಲ್ಲಿ ಫ್ರೂಟ್ ಇದ ಅಂಗಡಿ ನೋಡ್ರಿ ಇವು ತೊಗೊಂಡ್ವಿ ಹಳ್ಳಿನೂ ಎಲ್ಲವೂ ಅಷ್ಟು ಇದಿಲ್ಲ ಅಂತ. ಒಂದಕ್ಕೆ ಎಷ್ಟಿವು ಒಂದು ಕಿವಿಯಂತಕ್ಕೆ 3550 ರೂಪಾಯಿ ಅಂತ ನೋಡ್ರಿ. ಏನೂ ತೂಕ ಮಾಡೋಂಗಿಲ್ಲ ಏನಿಲ್ಲ. ರೇಟ್ ಇದನ್ನಾಗೆ ಬಂದಿರ್ತಾವಂತ. ಎಲ್ಲವೂ ಹಿಂಗ ಸರಿಯಾಗಿ ಇರಲಿಲ್ಲ. ಎಲ್ಲವೂ ಅಂತವದ ಬಂಗಾರದ್ದು ನೋಡ್ರಿ. ಇವು ಹೆಂಗದ ಚೇನ್ ನೋಡ್ರಿ. ಇಲ್ಲೇ ಜಗ್ಗು ಶೆಕೆ ಆಗುತ್ತಂತ ಕುಲ್ಲರ್ ಹಚ್ಚಿಟ್ರ ಅಂಗಡಿ ಬಂದಿದ್ವಿ. ಕಿವೇನ್ವಂತೂ ತೊಗೊಂಡ್ವಿ. ಇಲ್ಲಿ ತಿನ್ನಕ್ಕೆ ಏನಾದರೂ ತೊಗೋಬೇಕು ಹೊಟ್ಟೆ ಹಸ್ತೈತೆ ಅಂತೇಳಿ ಬಂದೀವಿ. ಏನಾರ ಒಂದಿಷ್ಟು ನಾಷ್ಟ ಮಾಡಿಕೊಂಡು ಕಾಪೆಲೆ ಮಾರ್ಕೆಟ್ಗೆ ಹೋಗ್ತೀವಿ. ಕಾಪೆಲೆ ತೊಗೊಂಡು ಬರಾಕ ಮಮ್ಮು ತೊಗೊಂಡಿವ್ರಿ. ನಮ್ಮ ಮಗ ನೋಡ್ರಿ ಚಿಲ್ಲಿ ತಿನ್ನಕತ್ತಾರ. ಬ್ಯಾಡ ಅಂದ್ರೆ ದಿನ ಕೊಡ್ಸಂಗಿಲ್ರಿ ನಾವು. ಯಾವಾಗೊಮ್ಮೆ 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ನಾವು ನಮ್ಮ ಹಸ್ಬೆಂಡು ಮಮ್ಮು ತಿಂದವ್ರಿ. ನನ್ನ ಮಗಳಿಗೆ ಮಸಾಲೆ ದೋಸೆ ಹೇಳೀವಿ. ದೋಸೆ ಬರಾಕತ್ತೈತಿ. ಕಾಪೆಲೆ ಮಾರ್ಕೆಟ್ ಎಷ್ಟು ಯಾವ ಕಾಪೆಲೆ ಯಾವ ಮಾರ್ಕೆಟ್ ಇದೆ? ಸದರ್ ಬಜಾರ್ ಸಬ್ಜಿ ಮಂಡಿ ನೋಡ್ರಿ. ಅದೇ ಬೈಕ್ ಎಲ್ಲಿ ತಗೊಂತೀರಿ ಕಾಪೆಲೆ? ಹಚ್ಚಾರ ನೋಡ್ರಿ ಇಲ್ಲಿ ಸಬ್ಜಿ ಮಂಡಿ. ನೋಡ್ರಿ ಅಲ್ಲಿ ಕೇಳಿ ಬಂದ್ವಿ 40 ರೂಪಾಯಿ ಅಂದ್ರು. ಇಲ್ಲಿ ನೋಡ್ರಿ 30 ರೂಪಾಯಿ ಅಂತ ಹೇಳಕತ್ತಾರ.
कब में 40 का आप 30 किलो है ನೋಡ್ರಿ ನಮ್ಮ ಮನೆಯವ್ರು ಆರಿಸ್ತಾರ ಟಮಾಟೆಯನ್ನು. और जो सबसे अच्छा है वो 35 है मतलब हम कम नफा ज़्यादा माल बेचना चाहिए और आदमी सोचता है कि डबल कर लें और तकलीफ कर लें वाला हो गया उनसे आगे निकल जाएंगे तो मिल तो रहा है जनता को देखना है यार हमें जनता को भी देखना है ये लॉकडाउन में था मामला गिरा के इसलिए तो ढूंढ ढूंढ के आता आपके पास जी जी ऐसे लॉकडाउन में था मैं देता आप मैं यहाँ कायम लेता हूँ ना जी लॉकडाउन में कहीं पर बोले जब लॉकडाउन जिस दिन लगने वाला था उस दिन जो है हम 20 रुपये के टमाटर सुबह से बेच रहे थे ये क्या मालूम है कि रात में लॉकडाउन में जाएगा जी बढ़िया टमाटर कैसे भाई 30 रुपये किलो ಆಲೂಗಡ್ಡೆ ಇಲ್ಲ ಆಲೂಗಡ್ಡೆ ಎಲ್ಲ ಮಾರ್ಕೆಟಿಂಗ್ ಸಸ್ತಾ ಅಂತದೆ ಈಗ ಬಂದೆ ನೋಡ್ರಿ ಅದು ಚವಿ ಕಾಯ್ಕೊಂತ ನಿಂತೀವಿ ಯಾವತ್ತ ಗಾಡಿ ತರ ಬರ್ತೀನಿ ಅಂತೇಳಿ. ಓನಮ್ಮ ಪೆನ್ಸಿಲ್ ತೆಗಿರಿ ಕದ ತೆಗಿರಿ ಫಸ್ಟ್. ಕಟ್ ಇಸ್ಕೊಳ್ಳೋಣ ತಡಿ. ಪುರ್ಸೊತ್ ಮಾಡ್ಬಿಟ್ಟಿ ನೋಡ್ರಿ. ಈಗ ಬಂದೆ ನೋಡ್ರಿ 6 ಗಂಟೆಗೆ ಹೋಗಿವಿ 9 ಗಂಟೆ ಆಯ್ತು. ಲೇಟೆಸ್ಟ್ ಚಮ್ಸಿಕಂದು ಹಾಂ ಒಳಗೆ ತಂಬರೈತಿ. ಇವು ಎಷ್ಟು ಕೊಟ್ಟವಲ್ರಿ ಇವಕ್ಕ ಸೌತೆಕಾಯಿಗೆ? ಎಷ್ಟು 30 ರೂಪಾಯಿ ಕೆಜಿ ಟೊಮಾಟೆ ಅನ್ರಿ. ಅಲ್ಲೇ ಫಸ್ಟ್ಗೆ ಕೇಳಿದಾಗ 40 ರೂಪಾಯಿ ಅಂದಿದ್ರು. ಮತ್ತೆ ಮುಂದಕ್ಕೆ ಹೋಗಿ ತಗೊಂಡಾಗ 40 ರೂಪಾಯಿ ಕೊಟ್ಟರು. ಕುರ್ಕುರಿ ಹರಿದು ಕೊಡೋ ಅಭಿಷೇಕಿಗೆ ಈಗ ಸೌತೆಕಾಯಿ ತಗೊಂಡ್ರಿ. ಅದು ಎಷ್ಟು? 40 ರೂಪಾಯಿ 1 ಕೆಜಿ. ಆಲೂಗಡ್ಡೆ ಸಸ್ತ ಸಿಗ್ತಾವಲ್ರಿ ಎಲ್ಲ ಮಾರ್ಕೆಟ್ಗಿಂತ. ಅಲ್ಲೇ ಆಲೂಗಡ್ಡೆ ಇದ್ದು ಮನ್ಯಾಗ, ಹಾಗಾಗಿ ಆಲೂಗಡ್ಡೆ ತರಲಿಲ್ಲ. ಇವು ಎಷ್ಟು? 25 ರೂಪಾಯಿ ಪಾವು ಕೆಜಿ. 25 ರೂಪಾಯಿಗೆ ಪಾವು ಕೆಜಿ. ಇದು ಗಜ್ರಿ 30 ರೂಪಾಯಿ ಅರ್ಧ ಕೆಜಿ. 30 ರೂಪಾಯಿಗೆ ಅರ್ಧ ಕೆಜಿ ಅಂತ ನೋಡ್ರಿ. ಏನು ಹೇಳಿದ್ರಿ ಇಲ್ಲಿ ಮಾರ್ಕೆಟಿಂಗು ಒಂದು ಸ್ವಲ್ಪ ತುಟ್ಟಿನ ಆಗುತ್ತೆ. ಎಷ್ಟು ಮಾರ್ಕೆಟ್ ಅದಾವ್ರಿ ಇಲ್ಲಿ? ಪಾವು ಕೆಜಿ ಮೆಣಸಿನ್ಕಾಯಿ 25 ರೂಪಾಯಿ. 25 ರೂಪಾಯಿ. ಪಾವು ಕೆಜಿ ಬೆಳ್ಳುಳ್ಳಿಗೆ 60 ರೂಪಾಯಿ. 60 ರೂಪಾಯಿ ನೋಡ್ರಿ. 15 ರೂಪಾಯಿದು ಕೊತ್ತಂಬರಿ ಎಷ್ಟು 40 ರೂಪಾಯಿಗೆ ಪಾವು ಕೆಜಿ ಅದ್ರಕ್. ಒಂದು ಲೀಟ್ರ್ ಹಾಲಿಗೆ 72 ರೂಪಾಯಿ. ಇದು ನಾವು ಕಾರ್ನಾಗ ಕುಂತಿದ್ವಿ, ಹೋಗ್ಕೊಂಡ್ಬಂದ್ರು ಅವ್ರು. ಇದೇನು ಸೇವ್, ಇದು ಏನಿದೆ ದಾನಿ, ಅದ ಸೇವ್ ಖಾರ ಅಂತಾರಲ್ರಿ. ಅದ ಎಷ್ಟ್ರಿ 72 ರೂಪಾಯಿಗೆ ಅರ್ಧ ಕೆಜಿ ರೀ. ಇದು ಸ್ವೀಟ್. ಹಾಂ, ಇದು ಬುಂದೇವು ಪೇಡೆ ಅಂತ ತಿನ್ನಂಗಾಗಿತ್ತು ನಮ್ಮ ಹುಡುಗರಿಗೆ. ಅದಕ್ಕೆ ನಾ ತಂದೇನಿ ರೀ. 340 ರೂಪಾಯಿ ಕೆಜಿ ಇದೆ. ಒಂದು ಅರ್ಧ ಕೆಜಿ ತಂದೆ ನೋಡ್ರಿ ಬುಂದೆ ಪೇಡೆ. ಭಾಳ ಮಿದು ಅದಾವಲ್ಲ ಇವು. ಇದು ಕಟ್ಟಿರ್ತಾರೆ ಎಲ್ಲ ಇದನ್ನು ಕಡಕ್ಕ ಕಟ್ಟಿರ್ತಾರೆ. ಬಳ ಅಂತಿರ್ತಾವಲ್ಲ ನಮ್ಮ ಕಡೆ ಬುಂದೆ ದುಂಡಿ ಮಸ್ತ್ ಇರ್ತಾವೆ ನೋಡ್ರಿ. ಕಿವ್ಯಾನ್ ತಂದಿವಿ ಅಂತ ಅವು ಒಂದು ಸ್ವಲ್ಪ ಹತ್ತಕ್ಕೂ ಇದ್ವಲ್ಲೇ. ನಮ್ಮ ಕಡೆ ಬೆಸ್ಟ್ ರೀ ಕಿವ್ಯಾನು. ಇಲ್ಲಿ ಅಷ್ಟೊಂದು ಬೆಸ್ಟ್ ಅನ್ಸಂಗೆ ಇಲ್ಲ. ಹಾಂ, ತಗೋರಿ ಫ್ರೆಶ್ ಹಾಕಾರಂತ್ರಿ. ಈಗ ಬಂದೀವಿ, ಹಂಗಾಗಿ
ಆಕಿವು ಪಿರ್ಕಿ ಮೇಲೆ ತೊಗೊಂಬಂದ್ವಿ. ಅಲ್ಲಿ ಆದ್ರೆ ನಾವು ಎಂಥ ಬೇಕಂತ ತೊಗೋಬೋದು, ನಮ್ಮ ಕಡೆ ಆದ್ರೆ ಕೇಳಿ ತೊಗೋಬೋದು. ಇಲ್ಲಿ ಬರೀ ಪಿರ್ಕಿವು, ರಬ್ಬಲ್ ಕಿಪ್ ಪಿರ್ಕಿವು ಅಂಥವು ತೋರಿಸಿದ್ರೆ ಸರಿ ಕಾಣಿಸ್ಲಿಲ್ಲ. ಮೊದಲಾಗಿ ತೊಗೊಂಡಿದ್ವಲ್ಲ ಹಂಗೆ ಇದಾವೆ ಅಂತ ತೋರಿಸಿದ್ರಿ, ಹಂಗಾಗಿ ತೊಗೊಳ್ಳೇ ಇಲ್ಲ. ಹಾಗಾಗಿ ಬಿಳೆ ಹಳ್ಳಿನೂ ಪಿರ್ಕಿವು ತೊಗೊಂಬಂದಿವ್ರಿ, ಅವನ್ನ ಹಾಕಿವಿ. ಮತ್ತು ನಮ್ಮ ಕಡೆ ಹೋದಾಗ ಚಲೋ ತೊಗೊಂಡ್ರಾಯ್ತು ಅಂತೇಳಿ ನಮ್ಮ ಕಡೆ ಆದ್ರೆ ತೊಗೋಬೋದ್ರಿ, ನಾವು ಎಂಥವಾದ್ರೆ ತೊಗೋಬೋದು. ಇಲ್ಲಿ ಆದ್ರೆ ಹಿಂಗೆ ನೋಡ್ರಿ ಬರೀ ಇಂಥವು ಸಿಗ್ತಾವೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಕಡೆ ಹೋದಾಗ ತೊಗೊಂಡ್ರಾಯ್ತು ಅಂತೇಳಿ ಅಷ್ಟೇ ತೊಗೊಂಬಂದಿವ್ರಿ. ಕಾಪೆಲ್ಲ ಮಾರ್ಕೆಟ್ ಹೆಂಗಿತ್ತಂತ ಹೇಳ್ರಿ. ಅಲ್ಲೇ ಸೈಲೆಂಟಾಗಿ ವಿಡಿಯೋ ಮಾಡೈತ್ರಿ, ಜಾಸ್ತಿ ಏನೂ ಮಾತಾಡಿಲ್ಲ. ಯಾಕಂದ್ರೆ ಇಲ್ಲಿ ನಾವು ಮಾತಾಡೋ ಭಾಷೆ ಒಂದಾಗತ್ತಾ, ಅವ್ರು ಹೇಳೋ ಭಾಷೆ ಒಂದಾಗತ್ತಾ, ಹಾಗಾಗಿ ಜಾಸ್ತಿ ಏನು ಮಾತಾಡೋಕೆ ಹೋಗಿಲ್ರಿ. ಕಾಪೆಲ್ಲ ಮಾರ್ಕೆಟ್ ಹೆಂಗಿತ್ತಂತ ಹೇಳ್ರಿ. ನಮ್ಮ ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ಕೊತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅಂದರೆ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ನಮ್ಮ ವಿಡಿಯೋ ಲೈಕ್ ಕೊಡ್ರಿ. ಅಂದ್ರೆ ನಮಗೂ ವಿಡಿಯೋ ಮಾಡ್ಬೇಕಂತ ಇನ್ನೂ ಅನಿಸುತ್ತಾ, ಮೋಟಿವೇಶನ್ಗಾಗಿ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಹೇಗಿತ್ತು ಕಾಪೆಲ್ಲ ಮಾರ್ಕೆಟ್ ಅಂತ ಎಂದು. ಮುಂದಿನ ವಿಡಿಯೋದಾಗ ಸಿಗೋಣ. ಬಾಯ್.